ಎಲ್ಲರಿಗೂ ಯುವ ಜಗತ್ತಿಗೆ ಸ್ವಾಗತ. ಒಪ್ಪಿ ಸರ್ ಅವರು ಸುಮಾರು 2.5 ವರ್ಷ ಕಾಲ ಆಯಿತು ಯುವ ಫಿಲಿಮ್ ಸ್ಟಾರ್ಟ್ ಮಾಡಿ. ಈಗ ತಾನೇ 4 ದಿನ ಆಯಿತು ಚಿತ್ರಮಂದಿರದಲ್ಲಿ ಅಲ್ಲೇ ಯುವ ಫಿಲಿಮ್ ಆಲ್ರೆಡಿ ಇದೆ. ಈ ಫಿಲಿಮು ನಾನು ಫಸ್ಟ್ ಶೋನೇ ಪಬ್ಲಿಕ್ ಆಡಿಯನ್ಸ್ ಬಗ್ಗೆ ರವಿ ತವನಕ್ಕೆ ಹೋಗಿದ್ದೆ. ಅವ್ರ ರೆಸ್ಪಾನ್ಸ್ ಏನಂದ್ರೆ ಈ ಫಿಲಿಮು ಅರ್ಥ ಆಗ್ತಿಲ್ಲ 10 ಅಲ್ಲ 50 ಸಲ ನೋಡಿದ್ರೆ ಅರ್ಥ ಆಗ್ತಿಲ್ಲ ಅಂತಾರೆ. ಮತ್ತು ಇನ್ನೊಂದಿಷ್ಟು ಜನ ಫೋಕಸ್ ಮಾಡಿ ಈ ಫಿಲಿಮ್ ನೋಡ್ಬೇಕಂದ್ರೆ ಫೋಕಸ್ ಮಾಡಿ ಅಂತ ಕೂಡ ಜನರ ಇನ್ನೂ ಕೆಲವರು ಹೇಳ್ತಿದ್ದಾರೆ. ನಾನು ಹೋಗಿ ನೋಡಿದೆ ಫಿಲಿಮು. ಫಸ್ಟು ಒಂದು ಮೆಸೇಜ್ ಕೊಡ್ತಾರೆ ಒಪ್ಪಿ ಸರ್ ಅವರು, ಈ ಫಿಲಿಮು ಬುದ್ಧಿವಂತರಾದರೆ ಚಿತ್ರಮಂದಿರದಿಂದ ಈಗಲೇ ಎದ್ದು ಹೋಗಿ, ದಡ್ಡರಾದರೆ ಮಾತ್ರ ಈ ಫಿಲಿಮ್ ಮುಗಿಯೋರಿಗೆ ನೋಡಿ ಅಂತಂದು ಮೆಸೇಜ್ ಕೊಟ್ರೆ. ಚೆನ್ನಾಗಿದೆ. ಒಪ್ಪಿ ಸರ್ ಅವ್ರ ಕ್ರಿಯೇಟಿವಿಟಿ ಮೈಂಡು, ಅವ್ರು ಯಾವ ರೀತಿ ಇರ್ತಾರೆ ಆ ರೀತಿ ಓಪನ್ ಆಗಿ ಹೇಳ್ತಾರೆ. ಡೈರೆಕ್ಟ್ ಫಿಲಿಮ್ ಆಗಿರಲಿ ಹಳೆ ಫಿಲಿಮು, ಅದು ಬುದ್ಧಿವಂತರಿಗೆ ಮಾತ್ರ ಅಂತಂದು ಕೂಡ ಹೇಳಿದರು. ಹೌದು, ಕರೆಕ್ಟು, ಬುದ್ಧಿವಂತರು ಮಾತ್ರ ಅರ್ಥ ಮಾಡೋಕ್ಕೆ ಸಾಧ್ಯ. ಬಟ್ ಈ ಜಗತ್ತು ಎಲ್ಲರೂ ಬುದ್ಧಿವಂತರೇ, ಬಟ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬೇಕು. ಇನ್ನೂ ಅರ್ಥ ಮಾಡ್ಕೋಬೇಕು ಕೆಪಾಸಿಟಿ ಇರ್ಬೇಕು ಅವರಿಗೆ. ಯಾವ ರೀತಿ ಅಂದರೆ ಫಿಲಿಮ್ ಯಾವ ರೀತಿ ಇದೆ ಅಂತಂದು ಪ್ರತಿಯೊಂದು ಒಂದು ಸೆಕೆಂಡ್ ಕೂಡ ಆ ಕ್ಯಾರೆಕ್ಟ್ರಲ್ಲಿ ಅವರೇ ಇದಾಗಿರ್ಬೇಕು, ಪಾತ್ರ ವಹಿಸಿರ್ಬೇಕು. ಆ ರೀತಿ ಈಗ ಒಂದು ಉದಾಹರಣೆ, ಒಂದು ಜೋಕರ್ದ ಪಾತ್ರ ಇದೆಯಲ್ಲ ಸಾಧು ಸರ್ದ, ಅದೇ ಒಂದು ಪಾತ್ರ ನೀನು ಅಂತಂದು ಒಂದು ಊಹೆ ಮಾಡ್ಕೋಬೇಕು. ಆಗ ಮಾತ್ರ ಆ ಫಿಲಿಮ್ ನಿನಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಅರ್ಥ ಆಗಲ್ಲ. ಒಪ್ಪಿ ಸರ್ ಅವರು ಈ ಫಿಲಿಮ್ನಲ್ಲಿ ಸ್ಟಾರ್ಟಿಂಗಲ್ಲೇ ಈ ಚಿತ್ರಮಂದಿರ ಒಂದು ತೋರಿಸಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಯಾರು ತೋರಿಸಿದ್ದಿಲ್ಲ ಇದುವರೆಗೂ. ಚಿತ್ರಮಂದಿರದಲ್ಲಿ ಮತ್ತು ಪಬ್ಲಿಕ್ ರಿವ್ಯೂ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ ಅನ್ನೋದು ಕೂಡ ತಿಳಿಸಿದ್ದಾರೆ ಯುವ ಫಿಲಿಮ್ ಬಗ್ಗೆ. ಚೆನ್ನಾಗಿದೆ ಪ್ರಸ್ತುತ. ಅದು ಯಾವುದೇ ರೀತಿ ಯಾವ ಫಿಲಿಮ್ನಲ್ಲಿ ಈ ಥರ ಮಾಡಿರಲಿಲ್ಲ. ಒಪ್ಪಿ ಸರ್ ಅವರು ಕ್ರಿಯೇಟಿವಿಟಿ ಮೈಂಡು ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಇದರಲ್ಲಿ ಸ್ಟಾರ್ಟಿಂಗು ಜಾತಿ ಭೇದ ಭಾವ, ಶ್ರೀಮಂತಕ್ಕೆ ಬಡವ, ಮತ್ತು ಕುಲಕಸುಬು, ಯಾವ ರೀತಿ ಜನರು ಮುಳುಗೋಗಿದ್ದಾರೆ ಜಾತಿಯಲ್ಲಿ, ಭೇದ ಭಾವದಲ್ಲಿ, ಶ್ರೀಮಂತಿಗೆ ಬಡವದಲ್ಲಿ ಯಾವ ರೀತಿ ಮುಳುಗಿದ್ದಾರೆ ಅನ್ನೋದು ಕೂಡ ಜನರಿಗೆ ಸ್ವಲ್ಪ ಮುಟ್ಟುವಂತೆ ಕೂಡ ಮೆಸೇಜ್ ಮಾಡಿದ್ದಾರೆ. ಚೆನ್ನಾಗಿದೆ. ಅದೇ ರೀತಿ ಇದರಲ್ಲಿ ಒಪ್ಪಿ ಸರ್ ಅವರು ಡಬಲ್ ಆ್ಯಕ್ಟರ್ ಇದೆ, ಇಬ್ಬರು ಬರ್ತಾರೆ ಒಪ್ಪಿ ಸರ್. ಒಂದು ಕಲ್ಕಿ ಅಂತ, ಇನ್ನೊಂದು ಸತ್ಯ ಅಂತ. ಈ ಕಲ್ಕಿ ಅಂದರೆ ಕಲಿಯುಗ ಅಂದರೆ ವಿಷ್ಣುವಿನ ಲಾಸ್ಟ್ನೇ ಅವತಾರ ಕಲಿಯುಗದಲ್ಲಿ ಯಾವ ರೀತಿ ಇರುತ್ತಾನೆ ಅಂದರೆ ಬರೇ ಸುಳ್ಳು, ಒಟ್ಟು ಜಗತ್ತನ್ನೇ ಹಾಳು ಮಾಡುವ ಒಂದು ಕಲ್ಕಿ. ಅದರ ಅಪೋಸಿಟ್ ಸತ್ಯ ಯಾವುದೇ ರೀತಿ ಸಮಸ್ಯೆ ಬರಲಿ, ಸಮಸ್ಯೆ ಪರಿಹಾರ ಮಾಡೋದಾಗಿರಲಿ, ಜನರಿಗೆ ಈ ಥರ ಸಹಾಯ ಮಾಡೋದು, ಅನಾಥ ಸಹಾಯ ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಆ ಅಪೋಸಿಟ್ ಕಲ್ಕಿ ಬರ್ತಾನೆ. ಇದೇ ಒಂದು ಫಿಲಿಮ್ ಇದು, ಸತ್ಯ ಮತ್ತು ಸುಳ್ಳು ಇವೆರಡರ ನಡುವೆ ಒಪ್ಪಿ ಸರ್ ಈ ಫಿಲಿಮ್ ಮಾಡಿದ್ದಾನೆ. ಚೆನ್ನಾಗಿದೆ ಶಾರ್ಟ್ಕಟಾಗಿ. ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿ ಅವನ ಕಡೆ ಹಣ ಹೆಚ್ಚಾದಂತೆ ಯಾವ ರೀತಿ ಅಧಿಕಾರಗಳು ಹೆಚ್ಚಾಗುತ್ತೆ, ಮತ್ತು ಅವನ ಹೆಸರುಗಳು ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅನ್ನೋದು ಕೂಡ ತಿಳಿಸಿದ್ದಾರೆ ಒಪ್ಪಿ ಸರ್ ಅವರು. ಫಿಲಿಮು ಕಲಿಯುಗದಲ್ಲಿ ಅಧಿಕಾರದ ಬಗ್ಗೆ ಕೂಡ ತಿಳಿಸಿದ್ದಾರೆ. ಅಧಿಕಾರ ಅಂದರೆ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ, ಅಧಿಕಾರದಿಂದ ಏನೇನು ಮಾಡ್ಬೋದು, ಏನೇನಿಲ್ಲ ಅನ್ನೋದು ಕೂಡ ತಿಳಿಸಿದ್ದಾರೆ ಒಪ್ಪಿ ಸರ್ ಅವರು. ರವಿಶಂಕರ್ ಗೊತ್ತಲ್ಲ, ರವಿಶಂಕರ್ ಅವರು ಫಿಲಿಮ್ ಸ್ಟಾರ್ಟ್ ಆದಾಗಿಂದ ಮುಗಿಯುವವರೆಗೂ ಅದೇ ವೈಟ್ ಹೌಸ್ನಲ್ಲೇ ಇರ್ತಾರೆ. ಅದು ವೈಟ್ ಹೌಸು ಯಾವುದಕ್ಕೆ ಇದಾಗಿದೆ ಅಂದರೆ ಪಾರ್ಲಿಮೆಂಟ್. ಈ ರಾಜಕಾರಣಿಗಳಿರ್ತಾರಲ್ಲ ಪಾರ್ಲಿಮೆಂಟ್, ಆ ಪಾರ್ಲಿಮೆಂಟಿಗೆ ಹೋಲಿಸಿದ್ದಾರೆ. ಸ್ವಲ್ಪ ಜನರಿಗೆ ಅದು ಅರ್ಥ ಆಗಿಲ್ಲ. ಇನ್ನಾದರೂ ಜನರಿಗೆ ಸ್ವಲ್ಪ ಈ ವಿಷಯ ಮುಟ್ಲಿ, ಪ್ರಜೆಗಳಿಂದ ಏನಾಗ್ಬೋದು ಏನಿಲ್ಲ ಅನ್ನೋದು ಕೂಡ ತಿಳಿಸಿದ್ದಾರೆ. ಜನರು ಎಲೆಕ್ಷನ್ ಬೇಕಾ ಬೇಡ ಅನ್ನೋದು ಜನರೇ ಆಯ್ಕೆ ಮಾಡಬೇಕು. ರಾಜಕಾರಣಿಗಳು ಹೆಂಗಿರ್ತಾರೆ, ಯಾವ ರೀತಿ ಕಲಿಯುಗದ ರಾಜಕಾರಣಿಗಳು ಜನರನ್ನು ತುಳಿತಾರೆ, ಆಡಳಿತ ಮಾಡ್ತಾರೆ ಅನ್ನೋದು ಕೂಡ ಇದು ಮೆಸೇಜ್ ಮುಟ್ಟಿಸಿದ್ದಾರೆ. ಈಗ ಒಂದು ರವಿಶಂಕರ್ ಅವರು ಅಧಿಕಾರದಲ್ಲಿರ್ತಾರೆ. ರಾಜ ಅಂದರೆ ಅರ್ಥ ಮಾಡ್ಕೋಬೇಕು. ನಾನೇನು ಹೆಸರಿಟ್ಟು ಹೇಳಲ್ಲ, ರಾಜ ಅಂದರೆ ಯಾರಂತ ಗೊತ್ತಾಗುತ್ತೆ ನಮಗೆಲ್ಲ. ರಾಜನ 5 ವರ್ಷ ಆಡಳಿತ ಇರುತ್ತೆ. 5 ವರ್ಷ ಆದಮೇಲೆ ಮತ್ತೆ ಮರು ಆಡಳಿತ ಯಾರಿಗೂ ಹೋಗುತ್ತೆ ಗೊತ್ತಿಲ್ಲ. ಬಟ್ ಅದನ್ನು ಆಯ್ಕೆ ಮಾಡೋ ಜನಗಳು ಈಗ ಯಾವ ರೀತಿ ಇದ್ದಾರೆ, ಯಾವ ರೀತಿ ಇಲ್ಲ, ಯಾವ ರೀತಿ ಜನಗಳು ರಾಜರನ್ನ ಆಯ್ಕೆ ಮಾಡ್ತಾರೆ ಇಲ್ಲ ಅನ್ನೋದು ಕೂಡ ಪಿಕ್ಚರಲ್ಲಿ ತಿಳಿಸಿದ್ದಾರೆ. ಈ ರಾಜ ಇರ್ಬೋದು, ಫಸ್ಟ್ ಭಿಕ್ಷುಕ ಇರ್ತಾನೆ, ಭಿಕ್ಷುಕದಿಂದ ಒಂದು ರಾಜ ಆಗ್ತಾನೆ. ಯಾವ ರೀತಿ ಆಗ್ತಾನೆ? ದುಡ್ಡು ಇರಬೇಕು, ದುಡ್ಡಿನಿಂದ ಮಾತ್ರ ರಾಜ ಆದ, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ. ಅದೇ ರೀತಿ ದುಡ್ಡು ಇರಬೇಕು ಅನ್ನೋದು ಕೂಡ ಮೆಸೇಜ್ ತಿಳಿಸಿದ್ದಾರೆ. ಚೆನ್ನಾಗಿದೆ. ಮತ್ತು ಇಲ್ಲಿ
ಪ್ರಜಾಪ್ರಭುತ್ವದ ಬಗ್ಗೆ ಕೂಡ ತಿಳಿಸಿದ್ದಾರೆ. ಇಲ್ಲಿ ಅಧಿಕಾರದ ಈ ಫಿಲಿಮ್ನಲ್ಲಿ ಪ್ರಜೆಗಳನ್ನು ಹಾಳಾಗಿ ಒಂದು ಪಾತ್ರ ಕೊಟ್ಟಿದ್ದಾರೆ. ಅಂದರೆ ಈ ಜಗತ್ತಿನಲ್ಲಿ ಯಾವ ರೀತಿ ಪ್ರಜೆಗಳಿದ್ದಾರೆ, ಅವ್ರು ಸುಮ್ಮನೆ ಹೋಗಿ ಓಟ್ ಹಾಕೋದು ಬರೋದು, ಹಾಳಾಗಿಬಿಟ್ಟಿದ್ದಾರೆ ಜನಗಳು ಎಲ್ಲ. ಈ ಮೊಬೈಲ್ ಯೂಸ್ ಮಾಡೋದಾಗಿರಲಿ, ಕಂಪ್ಯೂಟರ್ ಯೂಸ್ ಮಾಡೋದಿರಲಿ, ಸುಮಾರು 5 ವರ್ಷ ಕಂಪ್ಯೂಟರ್ ಯೂಸ್ ಮಾಡಿ, ಫೋನ್ ಯೂಸ್ ಮಾಡಿ, ಎಲೆಕ್ಷನ್ ಬಂತು, ಹೋಗಿ ಓಟ್ ಹಾಕಿದ್ರು ಬಂದರು. ಬಟ್ ಅಭ್ಯರ್ಥಿ ಯಾರು, ರಾಜ ಯಾರು ಅನ್ನೋದು ಕೂಡ ಯೋಚನೆ ಮಾಡಲ್ಲ. ಅದು ಅರ್ಥ ಮಾಡ್ಕೋಬೇಕು ಜನರು. ಇವಾಗ ಕಲಿಯುಗದಲ್ಲಿ ಯಾವ ರೀತಿ ರಾಜರಿರ್ತಾರೆ ಇಲ್ಲ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಮತ್ತು ರಾಜರಿಂದ ಒಂದು 4-5 ಜನ ಯಾವುದೇ ರೀತಿ ವಸ್ತ್ರ ಹಾಕಿರಲಿಲ್ಲ, ಬಾಡಿಗಾರ್ಡ್ಸ್ ಅಂತ. ಬಾಡಿಗಾರ್ಡ್ಸ್ ಕೂಡ ಯಾವ ರೀತಿ ಇರ್ತಾರೆ ಅಂತಂದು ಜನ್ರೇಷನ್ ತೋರಿಸಿದ್ದಾರೆ. ಮತ್ತು ಅವರಿಂದ ಸ್ತ್ರೀಯರು ಅದು ಕೂಡ ಯಾವ ರೀತಿ ಇರ್ತಾರೆ ಅಂತ ಕೂಡ ತೋರಿಸ್ಬಿಟ್ಟಿದ್ದಾರೆ. ಸರ್ ಅವರು ಒಂದು ರೀತಿ ಕ್ರಿಯೇಟಿವಿಟಿ ಮೈಂಡ್ ಅವ್ರದ್ದು ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ. ಅವ್ರದ್ದು ತೆಗೆದಿರೋ ಫಿಲಿಮು ಎಲ್ಲ ಸೂಪರ್ ಹಿಟ್ಟು ಫಿಲಿಮ್ಸ್ ಮಾತ್ರ. ಬಟ್ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕಾಗುತ್ತೆ. ಈಗ ಸುಮಾರು ಅದು ಉಪ್ಪಿ ಪಿಕ್ಚರ್ ಬಂದು 1999 ಬಂತು ಪಿಕ್ಚರ್. ಅದರಲ್ಲಿ ಏನಿಲ್ಲ ಸಾಂಗ್ ಇದೆ ಅಲ್ಲ ಅವರು, ಆ ಸಾಂಗು 2024 ಅರ್ಥ ಆಗಿದೆ. ಈಗಿನ ಜನ್ರೇಷನ್ ನೋಡಿ, 25 ವರ್ಷ ಆದ್ರೂ ಇವಾಗ ಅರ್ಥ ಆಗಿದೆ ಸಾಂಗ್. ಆ ರೀತಿ ಈ ಫಿಲಿಮು ಇನ್ನೊಂದು 10-15 ವರ್ಷ ಆದರೆ ಈ ಜನ್ರೇಷನ್ ತಕ್ಕಂಗೆ ಅರ್ಥ ಆಗುತ್ತೆ ಫಿಲಿಮು. ನೋಡ್ಬೇಕು, ಚೆನ್ನಾಗಿದೆ ಮೂವಿ ಮಾತ್ರ ಚೆನ್ನಾಗಿದೆ. ಕಲ್ಕಿ ಸತ್ಯನ ಒಂದು ಕತ್ತಲೆ ಕೋಣೆಯಲ್ಲಿ ಕೂಡಕ್ಕಿರ್ತಾನೆ. ಫುಲ್ ಕತ್ತಲೆ, ಎಲ್ಲಿ ನೋಡಿದ್ರೆ ಕತ್ತಲೆ, ಯಾವುದೇ ರೀತಿ ಹೊರಗಡೆ ಹೋಗೋಕೆ ಜಾಗ ಕಾಣ್ತಿರಲ್ಲ. ಅದು ಯಾವ ರೀತಿ ಹೊರಗೆ ಹೋಗ್ಬೇಕಂದ್ರೆ ಗಮನ ಕೊಡಬೇಕು. ಗಮನ, ತಾಳ್ಮೆಯಿಂದ ಶಾಂತಿಯುತವಾಗಿ ಯೋಚನೆ ಮಾಡಬೇಕು. ಆಗ ಮಾತ್ರ ದಾರಿ ಸಿಗುತ್ತೆ. ಈಗ ಸತ್ಯ ಯಾವ ರೀತಿ ಹೋಗ್ತಾನೆ ಅಂದರೆ ಹೊರಗಡೆ ಸ್ಟಾರ್ಟಿಂಗಲ್ಲಿ ಗಿರ್ತಾವೆ ಕೀಸ್, ಯಾಕೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಪ್ರಜ್ಞೆ ಇರಲ್ಲ. ಆ ಸಮಯದಾಗ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ಯಾಕೆ ಹಾಕ್ಬೇಕು, ಈ ಕೀ ಹಾಕಿದರೆ ಓಪನ್ ಆಗುತ್ತಾ, ಈ ಕೀ ಹಾಕಿದರೆ ಓಪನ್ ಆಗುತ್ತಾ ಅನ್ನೋದು ಯೋಚನೆ ಮಾಡಬೇಕು. ಅವರು ಒಂದು ಸಮಸ್ಯೆ ಒಳಗಾಗಿದ್ದಾರೆ ಅಂದರೆ ಜನರು ಅವ್ರವ್ರ ಆಲೋಚನೆ ತಕ್ಕಂಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೊಂದು ದಾರಿ ಇದ್ದೇ ಇರುತ್ತೆ. ಆಗ ಮಾತ್ರ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ. ಅದು ಇಲ್ಲ ಅಂದರೆ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೂಡ ಈ ಕ್ಯಾರೆಕ್ಟರಿಂದ ಅರ್ಥ ಮಾಡ್ಕೋಬೇಕು ಜನರು. ಮತ್ತು ಇಲ್ಲಿ ಕಲ್ಕಿ ಮತ್ತು ಸತ್ಯ ಇಬ್ಬರು ಒಡ ಹುಟ್ಟಿದವರಾಗಿರ್ತಾರೆ. ಮತ್ತು ಇದರಲ್ಲಿ ಇವರಿಬ್ಬರು ತಾಯಿ ಯಾರು, ಪ್ರಕೃತಿ. ನೆನ್ಪಿಟ್ಕೊಳ್ಳಿ, ಪ್ರಕೃತಿ ಯಾವ ರೀತಿ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ನಮ್ಮ ನೇಚರ್. ಈ ಪ್ರಸ್ತುತ ನಮ್ಮ ಭಾರತದಲ್ಲಿ ಗಿಡ ಮರ, ಗುಡ್ಡ, ಕಾಡು, ಜಲ, ಇದೆಲ್ಲದ್ರ ಬಗ್ಗೆ ಹೇಳಿದ್ದಾರೆ. ಪ್ರಕೃತಿ ಅವ್ರ ತಾಯಿಗೆ ಹೋಲಿಸಿದ್ದಾರೆ ಪ್ರಕೃತಿನ. ಪ್ರಕೃತಿ ಅನ್ನೋದು ಯಾವ ರೀತಿ ಜನಗಳು ಹಾಳು ಮಾಡ್ತಾ ಇದ್ದಾರೆ ಅಂದರೆ, ಮೈನಿಂಗ್ ಆಗಿರಲಿ, ಮತ್ತು ಬಿಲ್ಡಿಂಗ್ಸ್ ಆಗಿರಲಿ, ಯಾವುದೋ ಒಂದು ಗುಡ್ಡ ಸ್ಫೋಟ ಮಾಡೋದಾಗಿರಲಿ, ಗಿಡ ಮರಗಳನ್ನು ಕಡಿಯೋದಾಗಿರಲಿ, ಕಾರ್ಖಾನೆಗಳು ಹಲವಾರು ರೀತಿಯಾಗಿ ಪ್ರಾರಂಭವಾಗಿ ಪ್ರಕೃತಿ ಅನ್ನೋದು ಎಲ್ಲ ನಾಶವಾಗಿದೆ. ಪ್ರಕೃತಿ ತಾಯಿ ಎಷ್ಟು ನೋವನ್ನು ಅನುಭವಿಸಿದ್ದಾಳೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಉಪ್ಪಿ ಸರ್ ಅವರು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಮತ್ತು ಹಲವಾರು ಒಂದು ಬೇರೆ ಫಿಲಿಮ್ನಲ್ಲಿ ಅನ್ನೋದು ಕೂಡ ತಿಳಿಸಿದ್ದಾರೆ. ಮತ್ತು ಉಪ್ಪಿ ಸರ್ ಅವರು ಫಿಲಿಮ್ನಲ್ಲಿ ಜನಗಳನ್ನು ಕರೆಸಿ ಅವರಿಗೆ ಕನ್ನಡಿ ಮುಂದೆಗಡೆ ಹಾರ ಹಾಕಿ ಅವರವರ ಮುಖ ಪ್ರದರ್ಶನ ಮಾಡ್ತಾರೆ, ಗೊತ್ತಾ? ಆ ರೀತಿ ಅಂದರೆ ಗೊತ್ತಾ, ಜನರು ಇದ್ದರೂ ಸತ್ತಂಗೆ, ಅವ್ರ ಬುದ್ಧಿಶಕ್ತಿ ತಕ್ಕಂಗೆ ಅವ್ರು ಇದ್ದರೂ ಸತ್ತಂಗೆ. ಅಂದರೆ ಏನು ಇದ್ರೂ ವೇಸ್ಟೋ ಜನಗಳು, ಇವಾಗಿನ ಜನಗಳು ಕಲಿಯುಗದಲ್ಲಿ ಏನೇ ಕೆಲಸ ಮಾಡಿದರೆ ಬಿಡಲಿ, ಅವ್ರಿಗೆ ಬದುಕಿದ್ದಾಗನೇ ಅವ್ರಿಗೆ ತಿಥಿ ಮಾಡಿಬಿಟ್ಟ ಉಪ್ಪಿ ಸರ್ ಅವರು. ಚೆನ್ನಾಗಿದೆ. ಅಂದರೆ ಈ ಜನ ಇದ್ರೂ ಸತ್ತಂಗೆ ಅಂದಂಗೆ ಒಂದು ಮೆಸೇಜ್ ಕೂಡ ಮಾಡಿದರು. ಅದು ಕೂಡ ಚೆನ್ನಾಗಿದೆ. ಒಂದು ಬೇರೆ ಫಿಲಿಮ್ನಲ್ಲಿ ಪಿಕ್ಚರ್ಸ್ ನೋಡಿರ್ತೀರ. ಆ ಪಿಕ್ಚರ್ಸಲ್ಲಿ ವಿಚಿತ್ರವಾದ ಡೈಲಾಗ್ಸ್ ಇರ್ತವೆ. ಆದರೆ ಉಪ್ಪಿ ಸರ್ ಅವರು ಕ್ರಿಯೇಟಿವಿಟಿ ಯಾರು ಕೂಡ ಈ ಡೈಲಾಗ್ ಬರೆಯಲ್ಲ. ಆ ರೀತಿ ಕೂಡ ಡೈಲಾಗ್ ಬರೆದಿದ್ದಾರೆ ಫಿಲಿಮಲ್ಲಿ. ಯಾವ ರೀತಿ ಅಂದರೆ, ಒಂದು ಡೈಲಾಗ್ ಬರುತ್ತೆ ಅಂದರೆ, ಕಾಮದಿಂದ ಮಗು ಹುಟ್ಟಿಸಿ ಮಗುವಿಗೆ ಕಾಮದ ಬಗ್ಗೆ ತಪ್ಪು ಅನ್ನೋದು ಒಂದು ಪರಿಜ್ಞಾನ ಈಗಿನ ಜನರಿಗೆ. ಅದನ್ನ ಹುಟ್ಟಬೇಕು, ಅದನ್ನೆಲ್ಲ ನಾಶ ಮಾಡಬೇಕು. ಆ ರೀತಿ ಕಾಮ ಅನ್ನೋದು ಈಗಲೇ ಕಾಮನ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಬಂದ್ ಮಾಡಬೇಕು ಅಂತ ಒಂದು ಜನರಿಗೆ ಮುಟ್ಟಬೇಕನ್ನೋ ಒಂದು ಡೈಲಾಗ್ ಹೊಡೆದಿದ್ದಾರೆ. ಮತ್ತು ಇನ್ನೊಂದು ಆಗಿರ್ಬೋದು, ಯಾವುದೋ ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ. ಇದೇನು ಹೇಳೋಕೆ ಹೋಗಲ್ಲ ನಾನು, ಇದಾಗಲೇ ಅರ್ಥ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ.
ಮತ್ತು ಮುಂದಿನ ಯಾವುದಂದರೆ ಅಧಿಕಾರಕ್ಕಿಂತ ಅಧಿಕಾರನೇ ಬೆಲೆ ಜಾಸ್ತಿ. ಅಂದರೆ ಈಗ ಧಿಕ್ಕಾರ ಅಂದರೆ ಹೋರಾಟ ಮಾಡೋದಕ್ಕಿಂತ ಮುಂದಾಡಳಿತ ಮಾಡಿರ್ತಾರಲ್ಲ ಅಧಿಕಾರಿ ಅವ್ರಿಗೆ ಬೆಲೆ ಜಾಸ್ತಿ. ಮುಂದೆ ನಿಂತು ಮಾಡ್ತಿರ್ತಾರಲ್ಲ ಅವರಿಗೆ ಅಧಿಕಾರ ಬೆಲೆ ಜಾಸ್ತಿ ಅನ್ನೋ ರೀತಿ ಕೂಡ ಹೇಳಿದ್ದಾರೆ. ಮತ್ತು ಮುಂದಿನ 2040ರಾಗ ಈ ಯುಗ ಯಾವುದೇ ರೀತಿ ಇರುತ್ತೆ ಅಂದ್ರೆ, ಈಗ ಹಲವಾರು ಜಾತಿಗಳಿದೆ. ಒಟ್ಟು ಮುಂದಿನ ಯುಗದಲ್ಲಿ ಆ ಜಾತಿಗಳು ಹಲವಾರು ಮತ್ತೆ ವಿಂಗಡಣೆ ಆಗ್ತವೆ. ಅವರವರ ಜಾತಿಗಳ ತಕ್ಕಂತೆ ಅವರ ನಂಬರ್ ಮುದ್ರಣೆ ಮಾಡ್ಕೋಬೇಕು ಅನ್ನೋ ರೀತಿ ಒಂದು ಜನ್ರೇಷನ್ ಬರುತ್ತೆ. ಮತ್ತು ಕಲಿಯುಗದಲ್ಲಿ ಮುಂದಿನ 2040 ನಮ್ಮ ಕಣ್ಣು ಮುಂದೆ ತೋರಿಸ್ಬಿಟ್ಟಿದ್ದಾರೆ ಒಪ್ಪಿಸೋರು, ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ. ಆ ರೀತಿ ಆಗಬಾರ್ದು ಅಂದರೆ ಸತ್ಯ ಅಂದರೆ ಅವರವರ ಮನುಷ್ಯನ ಆಲೋಚನೆ ಚೇಂಜ್ ಆಗಬೇಕು. ಆಗ ಮತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಇಲ್ಲಾಂದರೆ ಯಾವುದೇ ರೀತಿ ಅಭಿವೃದ್ಧಿ ಹೊಂದಲ್ಲ ಅನ್ನೋ ಕೂಡ ಒಂದು ಜನರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫಿಲಿಮ್ಸು, ನೋಡ್ಬೇಕು, ಎಲ್ಲ ಫಿಲಿಮ್ ನೋಡ್ಬೋದು. ಬಟ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬಾರಿ ಹೋಗಿ ನೋಡಿ, ಅವಾಗಲಾದರೂ ಅರ್ಥ ಆಗುತ್ತೆ. ಒಟ್ಟು ಫಿಲಿಮ್ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಸೆಕೆಂಡ್ ಕೂಡ ಆ ಕ್ಯಾರೆಕ್ಟ್ರಲ್ಲಿ ನೀವು ನಿಮ್ಮನ್ನು ಕಾಣಬೇಕು. ಆಗ ಮಾತ್ರ ಈ ಫಿಲಿಮ್ ಅರ್ಥ ಆಗುತ್ತೆ, ಇಲ್ಲರೂ ಆಗಲ್ಲ. ಒಟ್ಟಿನಲ್ಲಿ ಯುವ ಅಂದರೆ ಯೂನಿವರ್ಸಲ್ ಇಂಟೆಲಿಜೆಂಟ್. ಅಂದರೆ ಈಗ ಕನ್ನಡದಲ್ಲಿ ಸಾರ್ವತ್ರಿಕ ಬುದ್ಧಿವಂತರು. ಎಲ್ಲರೂ ಕೂಡ ಬುದ್ಧಿವಂತರೇ ಇಲ್ಲಿ. ಬಟ್ ಅವರವರ ಆಲೋಚನೆ ತಕ್ಕಂತೆ ಬುದ್ಧಿವಂತರಿರ್ತಾರೆ. ಆ ರೀತಿ ಅವ್ರವ್ರ ಮೈಂಡ್ ಸೆಟ್ ಅವರವರೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ಯಾರೂ ಬರಲ್ಲ ಕಲಿಯುಗದಲ್ಲಿ. ಧನ್ಯವಾದಗಳು.